ಈ ದಿನ ಮಾರ್ಚ್ 14ನೇ ತಾರೀಕು ನಮ್ಮ ಕೈವಾರದ ನಾರಾಯಣಪ್ಪನವರ ಜನ್ಮದಿನಾಚರಣೆ ಇವತ್ತು. ಈಗ ಆನೇಕಲ್ ತಾಲೂಕಿನಲ್ಲಿ ತಾಲೂಕು ಆಫೀಸ್ನಲ್ಲಿ ಗೌರ್ಮೆಂಟ್ ವತಿಯಿಂದ, ಸರ್ಕಾರದ ವತಿಯಿಂದ ಇಲ್ಲಿ ನಮ್ಮ ಜನಾಂಗದವರೆಲ್ಲ ಸೇರಿ ಕೈವಾರದ ನಾರಾಯಣಪ್ಪನವರ ಆರಾಧನೆಯನ್ನು ಇಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಾರಾಯಣಪ್ಪನವರ ಚರಿತ್ರೆ ಎಲ್ರಿಗೂ ಗೊತ್ತು. ಅವರು ಕಾಲಜ್ಞಾನಿಗಳು. ಹಿಂದೆ ಅವರು ವಿದ್ಯಾವಂತರಲ್ಲದೆ ಇರೋರು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅವರಿಗೆ ಎಲ್ಲ ಜ್ಞಾನಗಳು ಬಂದು ತ್ರಿಕಾಲ ಜ್ಞಾನಿಗಳು ಅಂತ ಹೇಳ್ಬಿಟ್ಟು ಇವಾಗ ಆಗಿದ್ದವರು ಆಗೋದು, ಮುಂದೆ ಆಗೋದು, ಇನ್ನು ಸಾವಿರಾರು ವರ್ಷಗಳೆಲ್ಲ ಆಗೋದೆಲ್ಲ ಹೇಳಿದರೆ ಸತ್ಯವಾದ ಮಾತುಗಳು ಈಗ ನಡೀತಾ ಇದೆ. ಆ ತತ್ವಗಳೆಲ್ಲನೂ ಸುಮಾರಾಗಿ ಕೇಳಿರ್ತೀರಿ, ಎಲ್ಲರೂ ಕೇಳವ್ರೆ. ಇಡೀ ಕರ್ನಾಟಕದಲ್ಲೇ ಗೊತ್ತು. ಕೋಲಾರದಿಂದ ಹಿಡಿದು ಈ ಕಡೆ ಎಲ್ಲ ಜಿಲ್ಲೆಗಳಲ್ಲೂ, ಬೇರೆ ಸ್ಟೇಟ್ಗಳಲ್ಲೂ, ಆಂಧ್ರದಲ್ಲೂ ಅವರ ಹೆಸರು, ಕೇರಳದಲ್ಲೂ, ತಮಿಳುನಾಡಿನಲ್ಲೂ ಕೂಡ ಭಕ್ತರಿದ್ದಾರೆ. ಅವರ ಆ ದಿನಾಚರಣೆಯನ್ನು ಇವತ್ತು ನಾವು ನಮ್ಮ ಜನಾಂಗದವರು, ಬಲಿಜ ಜನಾಂಗದವರು, ಅವರು ನಮ್ಮ ಜನಾಂಗದಲ್ಲಿ ಜನಿಸಿರೋದ್ರಿಂದ ಅವರು ಒಬ್ಬರಿಗೆ ಎಲ್ಲ ದೇವರು, ಗುರುಗಳು. ಅವರು ಎಲ್ಲ ಜನಾಂಗದವ್ರಿಗೂ ಗುರುಗಳೇ. ಆದರೆ ನಮ್ಮ ಜನಾಂಗದಲ್ಲಿ ಜನಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾವೊಂದು ಹೆಮ್ಮೆಯಿಂದ ಅವರ ದಿನಾಚರಣೆಯನ್ನು ಇವತ್ತು ಇಲ್ಲಿ ಭಾಳ ವಿಜೃಂಭಣೆಯಿಂದ ತಾಲೂಕು ಆಫೀಸ್ನಲ್ಲಿ ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಆಚರಣೆ ಮಾಡಿ ಇವತ್ತೆಲ್ಲ ಜನಾಂಗದವರು ಸೇರಿದ್ದಾರೆ. ಆ ಭಗವಂತ ಅವ್ರ ತತ್ವಗಳು, ಅವರ ತ್ರಿಕಾಲ ಜ್ಞಾನವಾದ ತತ್ವಗಳೆಲ್ಲನೂ ಎಲ್ಲರೂ ಅದನ್ನು ಕೇಳಿಕೊಂಡು ಅರ್ಥ ಮಾಡಿಕೊಂಡು ಜೀವನ ನಡೆಸಬೇಕಂತ ಹೇಳ್ಬಿಟ್ಟು ನನಗೆ ಈ ಎರಡು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಜನಾಂಗದವರು ಮತ್ತು ನಮ್ಮ ಮಾಧ್ಯಮದವರಿಗೆ ವಂದಿಸ್ತಾ ಎರಡು ಮಾತು ಮುಗಿಸ್ತಾ ಈ ಕೈವಾರ ತಾತಯ್ಯನವರ ಪಾದಗಳಿಗೆ ವಂದಿಸುತ್ತಾ 299ನೇ ಶ್ರೀ ಕೈವಾರ ತಾತಯ್ಯನವರ ಜಯಂತಿಯನ್ನು ಆನೇಕಲ್ನ ತಾಲೂಕು ಕಚೇರಿಯಲ್ಲಿ ವಿಜೃಂಭಣೆಯನ್ನು ತಾಲೂಕು ಅಧಿಕಾರಿಗಳೆಲ್ಲನೂ ನಡೆಸ್ಕೊಟ್ಟಿದ್ದೇವೆ. ಮೊದಲಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಇದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ನಮ್ಮ ಆನೇಕಲ್ನ ಕಾಶೀಶ್ವರ ದೇವಸ್ಥಾನದಲ್ಲಿ 4 ಗಂಟೆಗೆ ಸುಮಾರು 10 ಕಲಾ ತಂಡಗಳೊಂದಿಗೆ ಹಾಗೂ ಕೈವಾರ ತಾತಯ್ಯನವರ ಪಲ್ಲಕ್ಕಿಯೊಂದಿಗೆ ಆನೇಕಲ್ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಇರ್ತದೆ. ಅದಕ್ಕೆ ನಮ್ಮ ಜನಾಂಗದವರಲ್ಲಿರೋ ಸಾರ್ವಜನಿಕರು ಹಾಗೂ ಎಲ್ಲ ರೀತಿಯ ನಾಯಕರು ಸಹಕಾರ ಕೊಟ್ಟು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ನಾನು ಎಲ್ಲರಲ್ಲೂ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಾತನ ನೆನೆಯುತ್ತಾ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೈ ನಮಃ. ಏನು ಬ್ರಹ್ಮ ವಿಷ್ಣು ಮಹೇಶ್ವರನಿಗೂ ಸಹ ಗುರುವಿನೇ ದಾರಿ ತೋರಿಸೋದು. ಹೊತ್ತು ಅಂತಹ ಕೈವಾರ ತಾತಯ್ಯವರ ಜಯಂತಿಯನ್ನು ನಮ್ಮ ಆನೇಕಲ್ ತಾಲೂಕು ದಂಡಾಧಿಕಾರಿಗಳ ಒಂದು ಕಚೇರಿಯಲ್ಲಿ ನಮ್ಮ ಎಲ್ಲ ಜನಾಂಗದ ಹಿರಿಯರು, ಮುಖಂಡರು, ಮಾತೆಯರೊಂದಿಗೆ ಇವತ್ತು ಒಂದು ಅದ್ಧೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ತಾಲೂಕು ದಂಡಾಧಿಕಾರಿಗಳಿಗೆ ಮತ್ತು ಆಡಳಿತ ವರ್ಗಕ್ಕೂ ಕೂಡ ನಾನು ನಮ್ಮ ನಮ್ಮ ಬಲಿಜ ಜನಾಂಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಹಿರಿಯರಿಗೂ ನಾನು ವಂದಿಸುತ್ತಾ, ನಾವು ಒಂದು ತಿಳ್ಕೊಬೇಕಾಗುತ್ತೆ, ಎಂಥ ದೇವರಾದರೂ ಕೂಡ ಆ ದೇವರಿಗೆ ಮತ್ತು ಮನುಷ್ಯನಿಗೆ ಒಂದು ಗುರಿ ಮುಟ್ಟಬೇಕು ಅಂತ ಹೇಳಿದ್ರೆ ಗುರುವಿನ ದಾರಿ ತುಂಬ ಇಂಪಾರ್ಟೆಂಟು. ಆ ಗುರು ನಮಗೆ ಏನು ದಾರಿಯನ್ನು ತೋರಿಸ್ತಾನೋ ಆ ದಾರಿನಲ್ಲಿ ಹೋದಾಗಲೇ ಮಾತ್ರ ನಾವು ಗುರುವನ್ನು ಮುಟ್ತೀವಿ. ಅಂತಹ ತ್ರಿಕಾಲ ಜ್ಞಾನ ಹೊಂದಿರುವಂತಹ ನಮ್ಮ ಕೈವಾರ ತಾತ ಅವರ ಒಂದು ಜಾತಿಯಲ್ಲಿ ನಾವು ಹುಟ್ಟಿದ್ದೀವಿ ವಿನ ನಮ್ಮ ಜಾತಿಯಲ್ಲಿ ಅವ್ರು ಹುಟ್ಟಿರೋದು ಅಂತ ಹೇಳೋದಕ್ಕಿಂತ ಅವ್ರ ಜಾತಿಯಲ್ಲಿ ನಾವು ಹುಟ್ಟಿರೋದು ಒಂದು ಹೆಮ್ಮೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ರೀತಿ ಪ್ರತಿ ವರ್ಷ ಇನ್ನೂ ಅದ್ಧೂರಿಯಾಗಿ ಒಂದು ಕೈವಾರ ತಾತ ಜಯಂತಿಯನ್ನು ನಡೆಸ್ಕೊಂಡು ಹೋಗಲಿ ಅಂತ ಕೇಳ್ಕೊತ, ಮತ್ತು ಎಲ್ಲ ನಮ್ಮ ಆನೇಕಲ್ಲು ಕುಲ ಬಾಂಧವರೆಲ್ಲ ಸೇರಿ ಇಡೀ ತಾಲೂಕಿನಾದ್ಯಂತ ಕೈವಾರ ತಾತಯ್ಯನ ರಥಯಾತ್ರೆಗಳನ್ನು ಸರ್ಜಾಪುರ, ಅತ್ತಿಬೆಲೆ ಭಾಗದಲ್ಲೆಲ್ಲ ಮಾಡ್ತಾಯಿದ್ದಾರೆ. ಆನೇಕಲ್ಲಲ್ಲಿ ವಿಶೇಷವಾಗಿ ನಮ್ಮ ಆನೇಕಲ್ನಲ್ಲಿ ಎಲ್ಲ ಹಿರಿಯರು, ನಮ್ಮ ಕುಲ ಬಾಂಧವರೆಲ್ಲ ಸೇರಿ ಅದ್ಧೂರಿಯಾಗಿ ಒಂದು ಪಲ್ಲಕ್ಕಿ ಮತ್ತು ಬೆಳ್ಳಿ ರಥ ಯಾತ್ರೆಯನ್ನು ಮಾಡ್ತಾ ಸುಮಾರು ಒಂದು 12ರಿಂದ 15 ಕಲಾ ತಂಡಗಳು ಮತ್ತು ಕಲಶವನ್ನು ಹೊತ್ತಂಥ ಒಂದು ಮಾತೆಯರದೆಲ್ಲನೂ ಒಂದು ನಮ್ಮ ರಾಜಬೀದಿಗಳಲ್ಲಿ ಒಂದು ಅದ್ಧೂರಿಯಾಗಿ ಒಂದು ಒಂದು ವಿಧಾನವಾಗಿ ನಮ್ಮ ಕೈವಾರ ತಾತಯ್ಯನವರ ಜಯಂತಿಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅಪೇಕ್ಷೆ ಪಟ್ಟಿದ ಪ್ರಕಾರ ಇದು 3ನೇ ವರ್ಷ ನಾವು ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಕೇವಲ ನಮ್ಮ ಬಲಿಜ ಜನಾಂಗದ ಅಷ್ಟೇ ಅಲ್ಲದೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಹಿರಿಯರು ಮತ್ತು ಗುರುಗಳು ಅಂತ ಹೇಳಿದ್ರೆ ಬರೀ ಜನಾಂಗಕ್ಕೆ ಅನ್ನೋದಲ್ದಿರ ಎಲ್ಲ ಜನಾಂಗಕ್ಕೂ ಆಗ್ತಾರೆ. ಸೊ ಎಲ್ಲ ಜನಾಂಗದ ಹಿರಿಯರು, ಮುಖಂಡರು, ಮಾತೆಯರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕೈವಾರ ತಾತ ಜಯಂತಿಯನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮಾಧ್ಯಮ ಮಿತ್ರರ ಮುಖಾಂತರ ನಾನು ಕೋರ್ಕೊತಾ ಇದ್ದೀನಿ. ನಮ್ಮ ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೈವಾರ ತಾತ ಜಯಂತಿ ಶುಭಾಶಯ. 299ನೇ ಜನ್ಮದಿನೋತ್ಸವವನ್ನು ಜಯಂತಿಯನ್ನು ದಿನಾಂಕ 14/3/2025
ದಿನಾಂಕವನ್ನು ಪೌರ್ಣಮಿ ದಿನ ಇವತ್ತಿನ ಒಂದು ಆಚರಣೆಯನ್ನು ಸರ್ಕಾರದ ವತಿಯಿಂದ ಮತ್ತು ಜನಾಂಗದ ಸಮಾಜದ ಜನಾಂಗದ ಒಟ್ಟಿಗೆ ಸೇರಿ ಈ ತಾಲೂಕು ಕಚೇರಿಯಲ್ಲಿ ಇವತ್ತು ನಾವು ಅವರ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೇವೆ. ಗುರುಗಳ ಜಯಂತಿ ಅನ್ನೋ ತಕ್ಷಣಕ್ಕೆ ಅವರು ಕಾಲಜ್ಞಾನ ಮತ್ತು ತತ್ವಪದಗಳು ಎಲ್ಲವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರ ತತ್ವವನ್ನು ಮತ್ತು ಕಾಲಜ್ಞಾನವನ್ನು ಜನಗಳ ಅರ್ಥಕೊಂಡು ಮುಂದೆ ನಡೆದರೆ ಅದು ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥದ್ದು, ಪ್ರತಿಯೊಬ್ಬರೂ ಬದುಕುವ ದಾರಿ ಮತ್ತು ಮಾರ್ಗವನ್ನು ತೋರಿಸ್ಕೊಡುವಂಥ ವಿಚಾರಗಳನ್ನು ಅವರು ನಮ್ಮ ಮುಂದೆ ಬಿಟ್ಟಿದ್ದಾರೆ. ನಾವು ಅವರ ಒಂದು ಮಾರ್ಗದರ್ಶನದಲ್ಲಿ ಇಡೀ ಸಮಾಜ, ಒಂದು ಜನಾಂಗದಲ್ಲಿ ಅವರು ಜನ್ಮವನ್ನು ತಾಳಿರಬಹುದು, ಇಡೀ ಸಮಾಜಕ್ಕೇ ಅವರು ಒಂದು ಕೊಡುಗೆಯಾಗಿ ಕಾಲಜ್ಞಾನ ಮತ್ತು ತತ್ವದ ಮುಖಾಂತರ ಜನಗಳ ಬದುಕಿನ ಬಗ್ಗೆ ಯಾವ ರೀತಿ ನಾವು ನಡ್ಕೊಳ್ಬೇಕು ಅನ್ನೋದನ್ನು ಮೂಲ ಆಧಾರವಾಗಿ ತೋರಿಸಿಕೊಟ್ಟಿದ್ದಾರೆ. ಆ ಒಂದು ವಿಚಾರವಾಗಿ ಅವರನ್ನು ಇವತ್ತು ನಾವು ಸ್ಮರಿಸುತ್ತಾ ಆ ಯೋಗಿ ನಾರಾಯಣ ಪಾದ ಪದ್ಮಗಳಿಗೆ ನಾವು ನಮಸ್ಕರಿಸುತ್ತಾ ಅವರ ಒಂದು ಜಯಂತಿಯನ್ನು ಇವತ್ತು ಸಮಾಜದ ಪ್ರಮುಖ ಎಲ್ಲ ಜನಾಂಗದವರು, ಅವರ ಅಭಿಮಾನಿಗಳು, ಅವರ ಒಂದು ಅನುಯಾಯಿಗಳು ಒಟ್ಟಿಗೆ ಎಲ್ಲರೂ ಸಮಾಜದ ಒಂದು ಸರ್ವತೋಮುಖವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ರೀತಿಯಲ್ಲಿ ಇವತ್ತು ನಮ್ಮ ಒಂದು ಆನೇಕಲ್ಲು ನಗರದಲ್ಲಿ ಜಯಂತಿಯನ್ನು ಸುಮಾರು 4 ಗಂಟೆ ಸುಮಾರಿಗೆ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಹೊರಡುವ ಒಂದು ವಿಚಾರ ಇದೆ. ಬೆಳ್ಳಿ ಪಲ್ಲಕ್ಕಿ ಹಾಗೂ ಕಲಾ ತಂಡಗಳೊಂದಿಗೆ, ಮಾತೆಯರ ಸುಮಂಗಳಿಯರ ಕಲಶಗಳೊಂದಿಗೆ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಸುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಸಾರ್ವಜನಿಕರು ಮತ್ತು ಸಮಾಜದ ಎಲ್ಲ ಬಂಧುಗಳು ಭಾಗವಹಿಸಿ ತಾತಯ್ಯನವರ ಒಂದು ಆಶೀರ್ವಾದವನ್ನು ಪಡೆಯುವುದಕ್ಕೆ ತಮ್ಮ ಮೂಲಕ ಎಲ್ಲರನ್ನು ನಾನು ವಿನಂತಿ. ಜನ್ಮದಿನೋತ್ಸವ ಅಂಗವಾಗಿ 299ನೇ ವರ್ಷದ ಕೈವಾರ ತಾತನ ಜನ್ಮದಿನೋತ್ಸವ ಇವತ್ತು 14/3/25ನೇ ವರ್ಷದ ಏನು ಕೈವಾರ ತಾತಯ್ಯ ನಮ್ಮ ಎಲ್ಲ ಜನಾಂಗಕ್ಕೂ, ನಮ್ಮ ಜನಾಂಗಕ್ಕೆಲ್ಲ ಇಡೀ ನಮ್ಮ ದೇಶದಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟು ಜನಕ್ಕೂ ಅವರು ಗುರುಗಳಾಗಿ ಹೊರಹೊಮ್ಮಿದ್ದಾರೆ. ಕೈವಾರ ತಾತಯ್ಯ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ದೇಶ ನಡ್ಕೊಂಡು ನಡಿಬೇಕು, ಯಾವ ರೀತಿ ಇರುತ್ತೆ ಅಂತ ಮುನ್ಸೂಚನೆ ಕೊಟ್ಟಂಥ ಏಕೈಕ ಗುರು ಅಂದರೆ ನಮ್ಮ ಕೈವಾರ ತಾತಯ್ಯ. ಅವರ ಜನ್ಮದಿನೋತ್ಸವ ಮಾಡಬೇಕಾದ್ರೆ ಎಲ್ಲ ಜನಾಂಗಕ್ಕೂ ಒಂದು ಸ್ಫೂರ್ತಿ. ಕೈವಾರ ತಾತಯ್ಯ ಅಂದರೆ ನಮ್ಮ ಬಲ್ಜ ಜನಾಂಗಕ್ಕೆ ಅಲ್ಲ, ಎಲ್ಲ ಜನಾಂಗದವರು ಕೋಲಾಟ ಇರ್ಬೋದು, ಕಾರ್ಯಕ್ರಮಗಳು ಎಲ್ಲ ಆಯೋಜನೆ ಮಾಡಿಕೊಂಡು ಕೈವಾರದಲ್ಲಿ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ, ಒಂದೇ ಜನಾಂಗ ಅಲ್ಲ. ಅದೇ ರೀತಿ ನಾವು ಕೂಡ ಇವತ್ತು ಸರ್ಕಾರ ವತಿಯಿಂದ ನಾವು ಎಲ್ಲ ಆಫೀಸ್ಗಳಲ್ಲಿ, ಎಲ್ಲ ಕಚೇರಿಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸರ್ಕಾರನೂ ಕೂಡ ಎಚ್ಚೆತ್ತುಕೊಂಡಿದೆ. ಎಲ್ಲ ಜನಾಂಗಕ್ಕೂ ಒಬ್ಬೊಬ್ಬ ಗುರುಗಳು ಇದ್ದು ನಮ್ಮ ಜನಾಂಗಕ್ಕೆ ಕೈವಾರ ತಾತಯ್ಯ ಅಂತೇಳಿ ಇವತ್ತು ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಾವು ಆನೇಕಲ್ ಟೌನಲ್ಲಿ ಇವತ್ತು ಸಂಜೆ 4 ಗಂಟೆಗೆ ವಿಜೃಂಭಣೆ ಕಾರ್ಯಕ್ರಮವನ್ನು ನಮ್ಮ ಜನಾಂಗದವರು ಎಲ್ಲ ಪ್ರಮುಖರು ಸೇರಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಏನು ನಾವು ಕಾಶಿ ವಿಶ್ವನಾಥ ದೇವಸ್ಥಾನದಿಂದ ಮೆರವಣಿಗೆ ಮುಖಾಂತರ ಮುತ್ತಿನ ಪಲ್ಲಕ್ಕಿ ಇರ್ಬೋದು, ನಮ್ಮ ಹೆಣ್ಮಕ್ಳು ಕಳಶ ಹೊತ್ತೋದು ಇರ್ಬೋದು, ಮತ್ತು ಎಲ್ಲ ಕಲಾ ತಂಡಗಳು ಒಂದು 10ರಿಂದ 12 ಕಲಾ ತಂಡಗಳಿರ್ಬೋದು, ಕೋಲಾಟ ಇರ್ಬೋದು, ಭಜನೆ ಇರ್ಬೋದು, ನಮ್ಮ ಎತ್ತುಗಳ ಮೆರವಣಿಗೆ ಇರ್ಬೋದು, ಇನ್ನೂ ಹೆಚ್ಚಿನ ರೀತಿ ನಾವು ಕಲೆಯನ್ನು ಪ್ರದರ್ಶನ ಮಾಡಿಕೊಂಡು ರಾಜಬೀದಿಗಳಲ್ಲಿ ಇವತ್ತು ನಮ್ಮ ತಾತಯ್ಯನವ್ರನ್ನ ಭಜನೆ ಮಾಡಿಕೊಂಡು ಬೀದಿಯಲ್ಲಿ ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ. ಎಲ್ಲ ಜನಾಂಗದವರು ಇದಕ್ಕೆ ಸಹಕಾರ ಕೊಡಬೇಕು, ಸಪೋರ್ಟ್ ಕೊಡಬೇಕು. ಎಲ್ಲ ಜನಾಂಗದವರು ಇದಕ್ಕೆ ಸಹಕಾರ ಇದ್ದರೆ ಮುಂದಿನ ದಿನಗಳಲ್ಲಿ ದೇಶನೂ ಉದ್ಧಾರ ಆಗುತ್ತೆ, ರಾಜ್ಯನೂ ಉದ್ಧಾರ ಆಗುತ್ತೆ, ಎಲ್ಲ ತಾಲೂಕುಗಳು ಉದ್ಧಾರಕ್ಕಾಗತ್ತೆ. ಯಾಕಂದರೆ ಕೈವಾರ ತಾತಯ್ಯ ಅಂತೇಳಿದ್ರೆ ಅಷ್ಟು ಪವರ್ಫುಲ್ ಮ್ಯಾನ್. ಅವ್ರು ಏನು ನಿರ್ಣಯ ಕೈಗೊಂಡ್ರೆ ಯಾವ ದೇಶ ಈ ಥರ ನಡ್ಕೊಂಡು ಹೋಗುತ್ತೆ ಅನ್ನೋ ಥರ ಅವರು ಹೇಳಿದ್ರೆ ಅದೇ ರೀತಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇವತ್ತೂ ಕೂಡ ಅವರು ಮಾರ್ಗದರ್ಶನದಲ್ಲಿ ಇಡೀ ನಮ್ಮ ರಾಜ್ಯ ಇರ್ಬೋದು, ಎಲ್ಲ ಏನು ಅವರು ಅಂದ್ಕೊಂಡಿದ್ದಾರೆ, ಏನು ಅವರು ಬಯಸಿದ್ರು, ಏನು ಅವರು ಪುಸ್ತಕವನ್ನು ಬರೆದಿದ್ರು, ಅದೇ ರೀತಿ ಇವತ್ತು ಅದೇ ಜ್ಞಾನದಲ್ಲಿ ಇವತ್ತು ನಮ್ಮ ದೇಶ ಮುಂಚೂಣಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದರಿಂದ ಅವ್ರಿಗೆ ನಾವು ತುಂಬ ಚಿರುಣಿ ಆಗಿರಬೇಕು. ಅವ್ರಿಗೆ ನಾವು ಅವರನ್ನು ನೆನೆಸ್ಕೊಂಡು ನಾವು ಅವರೇ ರೀತಿ ನಾವು ಮನೆಗಳಲ್ಲಿರ್ಬೋದು, ಮಕ್ಕಳಿಗಿರ್ಬೋದು, ತಂದೆ ತಾಯಿಗಿರ್ಬೋದು, ಅವರ ಜ್ಞಾನದಲ್ಲಿ ನಾವು ಬದುಕಿ ನಾವು ಕೆಲಸವನ್ನು ಮಾಡ್ಕೊಂಡು ಹೋಗಬೇಕು ಅಂಥೇಳಿ ನಾನು ಎಲ್ಲ ನಮ್ಮ ಜನಾಂಗಕ್ಕಿರ್ಬೋದು, ಎಲ್ಲ ಬೇರೆ ಬೇರೆ ಕಮ್ಯುನಿಟಿಗಳಿಗಿರ್ಬೋದು ನಾನು ಹೇಳೋದಿಷ್ಟೇ. ಅವರನ್ನು
ಅವರನ್ನು ಜ್ಞಾಪಕ ಮಾಡಿಕೊಂಡು ಅವ್ರ ಜ್ಞಾನದಲ್ಲಿ ನಾವು ಬದುಕಿದ್ರೆ ಮುಂದಿನ ದಿನಗಳಲ್ಲಿ ನಮ್ಗೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅಂತೇಳಿ ನಾನು ಹೇಳ್ತಾ ನನ್ನನ್ನು ಕರೆಸಿ ಇಲ್ಲಿ ಮಾತನ್ನು ಕೊಟ್ಟ ತಮಗೆಲ್ಲರೂ ಹೊಂದಿಸಿ ಮಾತನ್ನು ಮುಗಿಸ್ತಾನೆ. ಜೈನ್ ಅವರು ಕೈವಾರ ತಾತಯ್ಯನ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಬೆಳೆದು ಬಂದ ರೀತಿ ಅವರ ಒಂದು ಚರಿತ್ರೆಯನ್ನು ಈಗಾಗಲೇ ಹೇಳ್ಕೊಂಬಂದಿದ್ದಾರೆ. ಅದರಿಂದ ನಾವು ಸಹ ಒಂದೆರಡು ಮಾತನಾಡಬೇಕು ಅಂತ ಹೇಳ್ಕೊಂಡು ಇದು ಮಾಡ್ತೀನಿ. ಜೊತೆಗೆ ಏನಂದರೆ ಇವತ್ತೊಂದು ದಿವಸ 14/3/2025 ನಿಗದಿಯಾಗಿರುವಂತೆ ಸರ್ಕಾರ ವತಿಯಿಂದ ಮತ್ತು ಸರ್ಕಾರ ಸಂಸ್ಥೆಗಳಿಂದ ಸರ್ಕಾರ ಕಚೇರಿಗಳಲ್ಲಿ ಈಗಾಗಲೇ ನಿಗದಿಪಡಿಸುವಂಥ 11:30ಕ್ಕೆ ಎಲ್ಲ ಕೈವಾರ ತಾತಯ್ಯನ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಿ ಮತ್ತು ನಮ್ಮ ಕುಲಬಾಂಧವರೊಂದಿಗೆ ಸಹ ನಾವು ಕೂಡ ಇಲ್ಲಿ ಬಂದು ಏನಿದೆ ಜಯಂತಿಯನ್ನು ವಿಜೃಂಭಣೆ ಆಚರಿಸಿದ್ದೀರಿ. ಅದೇ ರೀತಿಯಾಗಿ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ತಳಿ ರಸ್ತೆಯಲ್ಲಿರುವ ಒಂದು ಸಂಜೆ 4:30ಕ್ಕೆ ವಿವಿಧ ಕಲಾತಂಡಗಳಿಂದ ನಾವು ವಿಜೃಂಭಣೆಯಿಂದಾಗಿ ತಾತಯ್ಯನ ಒಂದು ಉತ್ಸವನ ಮಾಡ್ತಾಯಿದ್ದೀರಿ. ಅದರಿಂದ ಪಲ್ಲಕ್ಕಿ ಉತ್ಸವ ಮತ್ತು ವಿವಿಧ ಕಲಾತಂಡಗಳು 12ರಿಂದ 15 ಕಲಾತಂಡಗಳಿಂದ ಮಾಡಿಕೊಂಡು ಕಳಸ ಮೆರವಣಿಗೆ ರಾಜಬೀದಿಯಲ್ಲಿ ಮೆರವಣಿಗೆ ಮಾಡ್ತಾ ನಮ್ಮ ಕುಲಬಾಂಧ ದೇವರಾಗಿರುವಂಥ ಕೈವಾರ ತಾತಯ್ಯವನ್ನು ಸ್ಮರಿಸ್ತಾ ಮತ್ತು ನಮ್ಮ ಜನಾಂಗದವರೆಗೂ ಸಹ ಏನು ಹೇಳೋದಕ್ಕಂದರೆ ನಮ್ಮ ಜನಾಂಗ ಎಲ್ಲ ಒಟ್ಟಾಗಿ ಸೇರಿ ಸಂಜೆ 4:30ಕ್ಕೆ ನಮ್ಮ ಒಂದು ಜನಾಂಗದ ಶಕ್ತಿ ಪ್ರದರ್ಶನ ತೋರಿಸ್ತಾ ನಮ್ಮ ಜನಾಂಗದ ಒಂದು ಏಳಿಗೆಗೆ ಮತ್ತು ನಮ್ಮ ಜನಾಂಗದ ಒಂದು ಮುನ್ಸೂಚನೆಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ನಮ್ಮ ಜನಾಂಗ ಕಡೆಗಣಿಸ್ತಾ ಇರೋದ್ರಿಂದ ಅವ್ರಿಗೆಲ್ಲ ಎಚ್ಚರಿಕೆ ಕೊಡ್ತಾ ನಮ್ಮ ಜನಾಂಗ ಶಕ್ತಿ ಏನಿದೆ ಅಂತ ತೋರಿಸೋದಕ್ಕೋಸ್ಕರ ನಾವು ಇವತ್ತು ದಿವಸ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದೀರಿ. ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಬಲಾಜ ಬಂಧುವರು ಬಂದು ನಮ್ಮ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮಾಧ್ಯಮ ಮಿತ್ರವರು ಮತ್ತು ಏನು ತಾಲೂಕು ಕಚೇರಿಯದು ಎಲ್ಲ ಸಪೋರ್ಟ್ ಮಾಡಿರೋದ್ರಿಂದ ನಮಗೊಂದು ಬೇಸರ ಸಂಗತಿ ಏನಂದರೆ ಈ ಕೈವಾರ ತಾತಯ್ಯನ ಇಡೀ ಸಂಸ್ಥೆಯಲ್ಲಿ ಮಾಡಿದೆ ತಹಸೀಲ್ದಾರರು ಗೈರು ಹಾಜರಿಂದ ಅದೊಂದು ಸಂಸ್ಥೆಗೆ ಸ್ವಲ್ಪ ಬೇಜಾರು ಅನ್ನಿಸ್ತೈತೆ. ಮುಂದಿನ ದಿನಗಳಲ್ಲಿ ಅವರು ಸಹ ಹೆಚ್ಚು ಬಂದು ತಹಸೀಲ್ದಾರ್ದವರು ಸಹ ಬಂದು ನಮ್ಮ ಜೊತೆ ಕೈ ಜೋಡಿಸ್ತೇನೆ ಅಂದರೆ ಇನ್ನೂ ಒಳ್ಳೆಯದು ಅಂತ ಕೇಳಿ. ಎಲ್ರಿಗೂ ನಮಸ್ತೆ. ನಾಡಿನ ಸಮಸ್ತ ಜನತೆಗೂ ಕೈವಾರ ತಾತಯ್ಯನವರ ಜಯಂತಿಯ ಶುಭಾಶಯಗಳು. ಈ ದಿನ ಏನು ಈ ತಾಲೂಕು ಆಫೀಸಲ್ಲಿ ನಡೆದಿರುವಂಥ ಜಯಂತ್ಯೋತ್ಸವ ಅದು ಒಂದು ಅಷ್ಟು ವ್ಯವಸ್ಥಿತವಾಗಿ ನಡೆದಿಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವರು ಆ್ಯಕ್ಚುಲಿ ಕಾಲಜ್ಞಾನಿ. ಇಂಥ ಒಂದು ಜ್ಞಾನಿಯ ಜಯಂತ್ಯೋತ್ಸವಕ್ಕೆ ನಮ್ಮ ಇವರು ತಹಸೀಲ್ದಾರ್ ಅವರಿಲ್ಲ, ಸ್ಪೆಷಲ್ ತಹಸೀಲ್ದಾರ್ ಅವರಿಲ್ಲ. ಆಮೇಲೆ ಅದಕ್ಕೆ ಮೇಲೆ ಇದು ಸರ್ಕಾರಿ ಕಾರ್ಯಕ್ರಮ. ಇದನ್ನು ಅವ್ರು ನಿಂತು ಎಲ್ಲ ಮಾಡಿಕೊಡ್ಬೇಕಾಗಿತ್ತು. ಏನೋ ಒಂದು ಸಮಾಧಾನ ಪಡಿಸೋವಂಥ ಒಂದು ಇದನ್ನು ಇಲ್ಲಿ ಮಾಡಿರೋದು ಯಾವುದು ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಅಂದರೆ ಎಲ್ಲ ಜನಾಂಗದವ್ರೂ ಒಂದು ಸ್ವಲ್ಪ ಅದ್ರ ವಿಚಾರವಾಗಿ ಬೇಸರ ಪಟ್ಟಿದ್ದಾರೆ. ಆಮೇಲೆ ಮತ್ತೆ ತಿರ್ಗಾ ಇದು ಪೂರ್ವಭಾವಿ ಸಭೆ ಕರಿಬೇಕಾಗಿತ್ತು. ಅವರು ಯಾವ ಪೂರ್ವಭಾವಿ ಸಭೆನೂ ಇಲ್ಲ, ಯಾವುದೂ ಇಲ್ಲ. ನಮ್ಮ ಜನಾಂಗದವ್ರು ಯಾರೋ ಒಂದಿಬ್ಬರು ಬಂದು ಹೋಗಿ ಅವ್ರಿಗೆ ಈ ಥರ ಇದೆ ಅಂತ ಹೇಳಿದ್ಮೇಲೆ ಆಮೇಲೆ ಅವರು ಅದನ್ನು ಏನೇನು ಮಾಡಬೇಕು ಅಂತ ತಿಳ್ಕೊಂಡು ಮಾಡಿದ್ದಾರೆ. ಇದನ್ನು ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಇವರು ಇಷ್ಟೇ ನೆಗ್ಲಿಜೆನ್ಸಿಯಾಗಿ ಇದನ್ನು ಕೇವಲವಾಗಿ ತೊಗೊಂಡ್ರೆ ಇದಕ್ಕೆ ಸರಿಯಾದ ಉತ್ತರ ನಾವು ಜನಾಂಗದವರು ಕೊಡ್ತೀವಿ ಅಂತ ಅನ್ನೋದು. ರಾಮ ರಾಮ ಮುಕುಂದ ಮಾಧವ ರಾಮ ಸದ್ಗುರು ಕೇಶವ ರಾಮ ದಶರಥ ತನಯ ದೇವ ಅಮರ ಶ್ರೀನಾರಾಯಣ. ಇವತ್ತು ತಾತಯ್ಯನ ಹುಟ್ಟಿದ ದಿನ. ನಾವು ಹೆಂಗಸರೆಲ್ಲ ಸೇರಿ ಕಳಸ ಎಲ್ಲ ಎತ್ತಿ ಎಲ್ಲ ಒಂದು ನಮ್ಮ ಜನಾಂಗದವರೆಲ್ಲ ಸೇರಿ ಕಳಸ ಎತ್ತಿ ಎಲ್ಲ ಓಡಾಡಬೇಕು ಅಂತ ಎಲ್ಲ ಇತ್ತು. ತಾತಯ್ಯ ಅಂದರೆ ಎಲ್ಲರಿಗೂ ದೊಡ್ಡವರು. ತಾತಯ್ಯ ಅಂದರೆ ಮನೇಲಿ ತಾತ ಇದ್ದರೆ ಅಂದರೆ ಎಲ್ಲ ದೇಶಕ್ಕೆ ದೊಡ್ಡವರು ತಾತ ಅಂದರೆ. ನಾವು ಜನಾಂಗದವರೇ ಅಂತಲ್ಲ, ತಾತಯ್ಯನಿಗೆ ಎಲ್ಲರೂ ಬೇಕು. ತಾತಯ್ಯನಿಗೆ ತಾತ ಅಂದರೆ ಎಲ್ಲರಿಗೂ ಇಷ್ಟ. ಇವತ್ತೆಲ್ಲ ನಾವು ಇಷ್ಟವಾಗಿ ಎಲ್ಲರೂ ಬಂದು ಹೆಂಗಸ್ರೆಲ್ಲ ಸೇರಿ ಕಳಸಗಳೆಲ್ಲ ಎತ್ಕೊಬಂದು ಆಟ ಕೋಲಾಟ ಅದು ಎಲ್ಲ ಮಾಡಿ ಎಲ್ಲ ಸೇರಿ ಕರ್ಕೊಬಂದು ಎಲ್ಲ ಮಾಡಿಸ್ತಾ ಇದ್ದೀವಿ. ನಮ್ಗೆ ಹೆಂಗಸ್ರಿಗೆಲ್ಲ ಇಷ್ಟ ಅದು. 4 ಗಂಟೆಗೆ ಸಂಜೆ ಎಲ್ಲ ಸೇರ್ತೀವಿ ಎಲ್ಲ. ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಬಳೆ ಎಲ್ಲ ಮುತ್ತೈದೆಯರಿಗೆಲ್ಲ ಬಳೆಗಳೆಲ್ಲ ಹಾಕ್ಸ್ತಾರೆ ತಾತನ ಹೆಸರಲ್ಲಿ ಎಲ್ಲ ಉಂಟು. ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ 4 ಗಂಟೆಗೆ ಎಲ್ಲ ಭಾಗವಹಿಸಿ